ಬಂಡೆ ಬದಲಿಸಿದರೆ ಉಳಿಗಾಲವೇ ಇಲ್ವಾ? ಬದಲಾವಣೆ ಸುಳಿವು ಸಿಗುತ್ತಲೇ ಆಕ್ಟಿವ್ ಡಿಕೆ ಬದಲಾಯಿಸಿದರೆ ನೆಕ್ಸ್ಟ್ ಯಾರು? ಇದುವೇ ಚದುರಂಗದ ಮೊದಲ ಸ್ಟೋರಿ. ಕಾಂಗ್ರೆಸ್ಗೆ ಹೊಸ ಅಧ್ಯಕ್ಷ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರಿಗೆ ಕುಕ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಕಾಂಗ್ರೆಸ್ನ ಒಳಗಡೆನೇ ಸಾಗ್ತಾ ಇದೆ. ಅಧ್ಯಕ್ಷರ ವಿಚಾರದಲ್ಲಿ ಬಹಳ ಓಪನ್ ಆಗಿನೇ ಹೈಕಮಾಂಡ್ನ ಟಿಪ್ಪಣಿಯನ್ನೇ ಮುಂದಿಟ್ಟುಕೊಂಡು ಕೂಡ ಬದಲಾವಣೆಯ ಪ್ರಶ್ನೆಯನ್ನು ಕೇಳಿದವರು ಕೂಡ ಇದ್ದಾರೆ, ಸಚಿವರು ಕೇಳಿದ್ದಾರೆ. ಹೀಗಾಗಿ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗತ್ತಾ? ಬದಲಾವಣೆ ಆಗೋದಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಇದಕ್ಕೆ ಹೊಸದ ಸೇರ್ಪಡೆ ಅಂತ ಹೇಳಿದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಅವರು ಈ ಬದಲಾವಣೆಯ ಸುಳಿವನ್ನು ದೃಢಪಡಿಸ್ತಾ ಇದ್ದಾರಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಅಂಶ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರಿಗೆ ಕುಕ್ ಕೊಡುವಂತಹ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆಯಾ? ಬದಲಾವಣೆಯ ಸುಳಿವನ್ನು ಕೆಪಿಸಿಸಿ ಬದಲಾವಣೆ ಸುಳಿವನ್ನು ನೇರವಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ವಿಶೇಷ. ಯಾಕಂದರೆ ಬದಲಾವಣೆಯ ಬಗ್ಗೆ ಸುಳಿವು ಸಿಗ್ತಾ ಇದ್ದಂತೆ ಆಕಾಂಕ್ಷಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವ ಸ್ವರೂಪದಲ್ಲಿ ತಮಗೊಂದು ಅವಕಾಶ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಕಾದು ಕೂತಿದ್ದಾರೆ. ಹೀಗಾಗಿ ಆಕಾಂಕ್ಷಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆದರೆ ಖರ್ಗೆ ಅವರು ಅದನ್ನು ಭಾಳ ಲೈಟಾಗಿ ತೆಗೆದುಕೊಂಡಿದ್ದಾರೆ. ಯಾರು ಬಂದು ಭೇಟಿಯಾಗಿ ಕೊಡೋದಾದರೆ ದೊಡ್ಡ ಮಹಾ ಏನಿದೆ ಅನ್ನುವಂಥ ಧಾಟಿಯಲ್ಲಿ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಆದರೆ ಬದಲಾವಣೆ ಆಗೋದಿದ್ರೆ ಆಗುತ್ತೆ, ಅದು ಯಾವ ಸ್ವರೂಪದಲ್ಲಿ ಆಗುತ್ತೆ ಅನ್ನುವಂತಹ ವಿವರಣೆಯನ್ನು ಕೂಡ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿರೋದ್ರಿಂದಾಗಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಇರುವಂತಹ ಈ ಅಂಶಗಳು. ಇಲ್ಲಿ ನಾವು ಕೆಲವೊಂದು ಅಂಶವನ್ನು ನೋಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ತೀರ್ಮಾನವನ್ನು, ಈ ನಿರ್ಧಾರವನ್ನು ಇವತ್ತು ಹೇಳಿರೋದ್ರ ಬಗ್ಗೆ. ಆಯಾ ಕಾಲಕ್ಕೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಆಯಾ ಕಾಲಕ್ಕೆ ಪ್ರದೇಶ ಕಾಂಗ್ರೆಸ್ಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತೇಳಿ ಹೈಕಮಾಂಡ್ ನಾಯಕರು ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆಯಾ ರಾಜ್ಯಗಳ ಚುನಾವಣೆಗಳ ಬಳಿಕ ಬದಲಾವಣೆಯ ಕೂಗು ಬರುವಂಥದ್ದು ಸರ್ವೇ ಸಾಮಾನ್ಯ, ಸಹಜವಾಗಿರುವಂತಹ ಪ್ರಕ್ರಿಯೆಗಳು. ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ಮುಗಿದಾದಾಗ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಕೂಡ ಬರ್ತಾ ಇರುತ್ತೆ. ಪಕ್ಷ ಸಂಘಟನೆಗೆ ಹಿನ್ನಡೆ, ಮತಗಳಿಕೆಯ ಪ್ರಮಾಣ ಕಡಿಮೆ ಆದರೆ ಬದಲಾವಣೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ, ಸಹಜ ಪ್ರಕ್ರಿಯೆ. ಆದರೆ ಕರ್ನಾಟಕದ ಮಟ್ಟಿಗೆ ನೋಡೋದಿದ್ರೆ ಖರ್ಗೆ ಅವರ ಈ ಲಾಜಿಕ್ ನೇರವಾಗಿ ಅಪ್ಲೈ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಮತಗಳಿಕೆ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗಿಲ್ಲ, ಸರ್ಕಾರ ರಚನೆ ಆಗಿದೆ. ಅದಾದ ನಂತರ ಲೋಕಸಭೆ ಚುನಾವಣೆಯಲ್ಲಿ ಬಹಳ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಅಲ್ಲಾದರೂ ಕೂಡ ಒಂದು ಉತ್ತಮ ಪರ್ಫಾರ್ಮೆನ್ಸನ್ನು ಕಾಂಗ್ರೆಸ್ ತೋರಿದೆ. ದೇಶದುದ್ದಕ್ಕೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದೇ ಮಾನದಂಡ ಅಂತ ಹೇಳಿದ್ದಾರೆ. ಅಂದರೆ ಒಂದು ಮತಗಳಿಗೆ ಕಡಿಮೆ ಆಗಿರಬೇಕು, ಪಕ್ಷಕ್ಕೆ ಹಿನ್ನಡೆ ಆಗಿರಬೇಕು. ಆ ಮಾನದಂಡ ಕರ್ನಾಟಕಕ್ಕೆ ಹೇಗೆ ಅಪ್ಲೈ ಆಗುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಆದರೆ ಕೆಲವೊಂದು ಕಡೆಯಲ್ಲಿ ಬದಲಾವಣೆಯ ಒಂದು ಅಂಶವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ್ದಾರೆ. ಒಡಿಶಾ ಎಲೆಕ್ಷನ್ ಬಳಿಕ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಲಾಗಿದೆ. ಒಡಿಶಾದಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದೀವಿ. ಅದೇ ಪ್ರಕಾರವಾಗಿದೆ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆಗಳ ನಂತರ ಹಿಂದುಳಿದ ವರ್ಗದವರಿಗೆ ಅಧ್ಯಕ್ಷ ಸ್ಥಾನ ನೀಡಿ ಹೈಕಮಾಂಡ್ ಆದೇಶವನ್ನು ಈಗಾಗಲೇ ಮಾಡಿದೆ. ಒಡಿಶಾ ರಾಜ್ಯಕ್ಕೆ ಅಲ್ಲೋರ್ವ ಹಿಂದುಳಿದ ವರ್ಗದ ನಾಯಕರನ್ನು ನಾವು ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಒಡಿಶಾದಂತೆಯೇ ಇತರ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಆಯಾ ರಾಜ್ಯಗಳಲ್ಲಿ ಬದಲಾವಣೆಯ ಪ್ರಕ್ರಿಯೆ ಕೂಡ ಸರ್ವೇ ಸಾಮಾನ್ಯ, ಸಹಜವಾಗಿ ಶುರುವಾಗಿದೆ. ಹಂತ ಹಂತವಾಗಿ ಬದಲಾವಣೆ ಮಾಡಲಾಗುತ್ತೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಯಾಕೆಂದರೆ ಎಐಸಿಸಿ ಅಧ್ಯಕ್ಷರಾಗಿ ರಾಜ್ಯಗಳಲ್ಲಿ ಅಧ್ಯಕ್ಷರನ್ನು ಬದಲಾವಣೆ ಮಾಡುವಂತಹ ತೀರ್ಮಾನ ಅಂತಿಮವಾಗಿ ಖರ್ಗೆ ಅವರದ್ದು. ಅವರು ತೀರ್ಮಾನವನ್ನು ಕೈಗೊಳ್ತಾರೆ. ಸಂಘಟನೆಯಲ್ಲಿ ವೀಕ್ ಆಗ್ತಾ ಇದೆ, ಯಾವ ಸ್ವರೂಪದಲ್ಲಿದೆ ಅನ್ನೋದರ ಆಧಾರದ ಮೇಲೆ ಅವರು ನಿರ್ಧಾರಗಳನ್ನು ಕೈಗೊಳ್ತಾರೆ. ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಯ ಸುಳಿವನ್ನು ಕೂಡ ಇದರ ಮೂಲಕವಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ರ ಅನ್ನುವ ಅನುಮಾನ ಸರ್ವೇ ಸಾಮಾನ್ಯ, ಸಹಜವಾಗಿ ಬಂದಿದೆ ರಾಜಕೀಯದ ವಲಯದಲ್ಲಿ. ವಿಶೇಷವಾಗಿ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಈ ಕುತೂಹಲ ಜಾಸ್ತಿ ಆಗ್ತಾ ಇದೆ ಖರ್ಗೆ ಅವರ ಮಾತಿನ ನಂತರ. ಯಾಕೆಂದರೆ ಎಐಸಿಸಿ ಅಧ್ಯಕ್ಷರನ್ನೇ ಆಯಾ ಕಾಲಕ್ಕೆ ಬದಲಾವಣೆ ಆಗುತ್ತೆ ಅಂತ ಹೇಳಿದಾಗ ಕರ್ನಾಟಕದಲ್ಲೂ ಕೂಡ ಇರಬಹುದೇನೋ ಅಂತೇಳಿ. ಒಂದು ವೇಳೆ ಕರ್ನಾಟಕದಲ್ಲಿ ಬದಲಾವಣೆನೇ ಇಲ್ಲ ಅನ್ನುವಂಥ ಖಂಡ ತುಂಡವಾಗಿ ಅವರು ಹೇಳಿದರೆ ಇವತ್ತಿಗೆ ಎಲ್ಲವೂ ಕೂಡ ಮುಕ್ತಾಯ ಆಗ್ತಿತ್ತು. ಯಾವುದೇ ರೀತಿಯಾದ ಕುತೂಹಲ, ನಿರೀಕ್ಷೆಗಳಿಗೆ ಯಾವುದಕ್ಕೂ ಇರಲಿಲ್ಲ. ಸಿದ್ದರಾಮಯ್ಯ ಬಣದವರ ಡಿಮ್ಯಾಂಡ್ಗೂ ಕೂಡ ಬೆಲೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಸಿದ್ದರಾಮಯ್ಯ ಬಣದ ಸಚಿವರುಗಳು ಈಗ ದೆಹಲಿಯಲ್ಲಿರುವ ಸಂದರ್ಭದಲ್ಲೇ ಕಲಬುರಗಿಯಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷರು ಆಡಿರುವಂತಹ ಮಾತುಗಳು ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಅವರು
ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ 2-3 ದಿವಸಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಅವರು ಕೂಡ ಮಾತನಾಡಿದರೆ ತೋರಿಸ್ತೀನಿ. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ, ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ನಾ ಹೇಳಿದ್ನಲ್ಲ, ನೆನ್ನೆನೇ ಹೇಳಿದ್ದೀನಿ, ಹೋಗುವಾಗ ಎಲ್ಲರಿಗೂ ಗೊತ್ತಾಗುತ್ತಪ್ಪ, ಹೋಗ್ತೀನಿ. ಅದೇನು ಕದ್ದು ಮುಚ್ಚಿ ಹೋಗೋವಂಥದ್ದು ಏನೂ ಇಲ್ಲ. ನಾವು ಹೋದ್ರೆ ಡೆಲ್ಲಿಗೆ ಹೋದ್ರೆ ನಿಜ ನಮ್ಮ ಹೈಕಮಾಂಡಲ್ಲಿ ನಮ್ಮ ಮುಖಂಡರುಗಳನ್ನ ನೋಡೋದಿದ್ರೆ ನೋಡಿ, ಸಾಮಾನ್ಯವಾಗಿ ಹೆಡ್ ಕ್ವಾರ್ಟರ್ಸಿಗೆ ಹೋದರೆ ACCಗೆ ಹೋಗೇ ಬರ್ತೀವಿ. ಅದರಲ್ಲೇನು ಮುಚ್ಚುಮರೆ ಏನಿದೆ? ಹೀಗೆ ಇಲ್ಲಿ ಶಿವಕುಮಾರ್ ಅವರು ಆಡಿರುವಂತಹ ಮಾತಿದೆಯಲ್ಲ, ಅವರೆಲ್ಲ ದೊಡ್ಡ ಲೀಡರ್ಸ್ ಅಂತ ಅವ್ರು ಮಾತಾಡಿರೋದು KN ರಾಜಣ್ಣ ಅವ್ರ ಬಗ್ಗೆ. ರಾಜಣ್ಣ ಅಂತವರೆಲ್ಲ ದೊಡ್ಡ ಸೀನಿಯರ್ ಲೀಡರ್ಗಳವರೆಲ್ಲ, ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು ಅಂತ ಒಂದು ವ್ಯಂಗ್ಯಭರಿತವಾದಂತಹ ಮಾತುಗಳನ್ನು ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕಂದರೆ ಬಹಳ ವೋಕಲ್ಲಾಗಿ ಶಿವಕುಮಾರ್ ಅವರ ಸ್ಥಾನದ ವಿಚಾರದಲ್ಲಿ ಮಾತನಾಡ್ತಾ ಇರುವಂಥವ್ರು KN ರಾಜಣ್ಣ. ಈ ಕಾರಣಕ್ಕಾಗಿಯೇ ಅವರೆಲ್ಲ ತುಂಬ ಸೀನಿಯರ್ಗಳು, ನಾವು ಸಣ್ಣ ಕಾರ್ಯಕರ್ತರಷ್ಟೇ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಪರಮೇಶ್ವರ್ ಅವರು ದೆಹಲಿಗೆ ಹೋಗುವಂತಹ ತೀರ್ಮಾನವನ್ನು ಇನ್ನೂ ಕೂಡ ಕೈಗೊಂಡಿಲ್ಲ. ಆದರೆ ಇಬ್ಬರು ನಾಯಕರು ಆಲ್ರೆಡಿ ದೆಹಲಿಯಲ್ಲಿ ಇದ್ದಾರೆ. ಈಗ ದಲಿತ ನಾಯಕರುಗಳ ತಂತ್ರಗಾರಿಕೆ ಹೇಗಿದೆ? ಯಾಕಂದರೆ ಈ 4 ಮಂದಿ ಇದ್ದಾರಲ್ಲ, ಈ 4 ಮಂದಿ ಪದೇ ಪದೇ ಅಲ್ಲೊಂದು ಇಲ್ಲೊಂದು ಸಭೆನ ಸೇರಿಕೊಂಡು ಊಟ, ಬೆಳಗಿನ ಚಾ ಅಥವಾ ಸಂಜೆ ಕಾಫಿ, ರಾತ್ರಿ ಡಿನ್ನರು, ಮಧ್ಯಾಹ್ನ ಲಂಚು, ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಸೇರ್ತಾ ಇರ್ತಾರೆ. ಹಾಗೆಯೇ ಸ್ವಾಮೀಜಿಯವರ ಜೊತೆಗೆ ಸೇರುವಂಥದ್ದು, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವರು ಮಾತನಾಡ್ತಾ ಇರುವಂಥದ್ದು. ಸಹಜವಾಗಿಯೇ ಈ 4 ಜನರ ತಂಡ ಯಾವ ರೀತಿಯಾದಂತಹ ನಡೆಯನ್ನು ಇಡ್ತಾ ಇದೆ ಅನ್ನೋದರ ಬಗ್ಗೆ ಕುತೂಹಲಗಳಿದ್ದೇ ಇದ್ದಾವೆ. KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಕೂಡ ಒಳೆಯಿಟ್ಟು ಕೊಡುವಂಥದ್ದಕ್ಕೆ ಈ 4 ಮಂದಿಯೂ ಕೂಡ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಇದ್ದೇ ಇದೆ. ಯಾಕಂದರೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ನಾಯಕರು ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದಾರೆ, ತಮ್ಮ ಒಗ್ಗಟ್ಟನ್ನು ತೋರಿಸ್ತಾ ಇದ್ದಾರೆ. ಅಹಿಂದ ನಾಯಕರುಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ, ಬಲವಾಗಿ ನಿಂತಿದ್ದಾರೆ. ಸತೀಶ್ ಜಾರಕಿಹೊಳಿ ಪರವಾಗಿ ನಿಂತಿದ್ದಾರೆ ದಲಿತ ಸಚಿವರ ಗುಂಪು. ಇಲ್ಲಿ ದಲಿತ ಸಚಿವರುಗಳು ಸತೀಶ್ ಜಾರಕಿಹೊಳಿ ಅವರು PCC ಅಧ್ಯಕ್ಷರಾದರೆ ಒಳ್ಳೆಯದು, ನಾಳೆ ದಿನ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಸತೀಶ್ ಜಾರಕಿಹೊಳಿ ಅಂತವರು ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಾತನಾಡುವಂಥವ್ರು ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ, ಇಂದು KN ರಾಜಣ್ಣ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಇಬ್ಬರು ದೆಹಲಿಗೆ ಹೋಗಿ ತಮ್ಮದೇ ಆದಂಥ ಲಾಬಿಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತೇಳಿ. ಡಿ ಕೆ ಶಿವಕುಮಾರ್ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಈ ಟೀಮ್. ಇವರ ತಂಡ ಪಟ್ಟು ಹಿಡಿದಿರುವಂಥದ್ದು PCC ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ PCC ಅಧ್ಯಕ್ಷರಾಗಿ ಶಿವಕುಮಾರ್ ಅವರು ಮುಂದುವರಿಬಾರ್ದು, KPCC ಅಧ್ಯಕ್ಷರನ್ನ ಕೂಡಲೇ ಬದಲಾವಣೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಕೇಳ್ತಾ ಇದ್ದಾರೆ. ಯಾಕಂದರೆ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಲ್ಲಿ ಅವರು ತೆಗೆದುಕೊಳ್ತಾ ಇರುವಂತಹ ತೀರ್ಮಾನಗಳು ಏಕಪಕ್ಷೀಯವಾಗಿದೆ. ಏಕಪಕ್ಷೀಯವಾಗಿ ಅವರು ತೀರ್ಮಾನಗಳನ್ನು ಕೈಗೊಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಆ ಕಡೆ ಈ ಕಡೆ ಯಾರ ಸಲಹೆ ಕೇಳ್ತಿಲ್ಲ, ಅವ್ರದ್ದೇ ಅನ್ನುವಂಥದ್ದಾಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ನಿಯಮವನ್ನು ಪಾಲನೆ ಮಾಡಬೇಕು, ಪಕ್ಷ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ನಿಯಮವನ್ನು ಪಾಲನೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ವಿಚಾರವನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಸಚಿವ ಸ್ಥಾನ, ಅಧ್ಯಕ್ಷ ಸ್ಥಾನ ನಿಭಾಯಿಸುವಂಥದ್ದು ಕಷ್ಟ ಆಗ್ತಾ ಇದೆ. ಅವರೆಲ್ಲರೂ ಕೂಡ ಈಗ ಶಿವಕುಮಾರ್ ಅವರಿಗೆ ಸುಲಭ ಮಾಡಿಕೊಡುವಂತಹ ಅಂದಾಜಿನಲ್ಲಿದ್ದಾರೆ. ಭಾಳ ಸುಲಭವಾಗಿ ನಿಭಾಯಿಸಲಿ ಅವರು, ಸುಮ್ಮನೆ ಪಾಪ ಯಾಕೆ ಕಷ್ಟಪಡ್ತಾರೆ? ಆ ಕಡೆ ಅಧ್ಯಕ್ಷ ಸ್ಥಾನ ನೋಡ್ಕೋಬೇಕು, ಈ ಕಡೆ ಬೇರೆ ಉಪಮುಖ್ಯಮಂತ್ರಿ, 2 ಖಾತೆ ನಿಭಾಯಿಸಬೇಕು. ಅವ್ರಿಗೆ 2 ಖಾತೆ ನಿಭಾಯಿಸಿಕೊಂಡು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಲಿ, PCC ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡಲಿ, ಸಚಿವ ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನೋದು ಇಲ್ಲಿ ಇವರ ಬಹಳ ಮುಖ್ಯವಾಗಿರುವಂತಹ ಅಂಶ. ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಬೇಕು, ಸಚಿವ ಸ್ಥಾನದಲ್ಲಿ ಅವರು ಮುಂದುವರಿಲಿ ಅಂತೇಳಿ. ಈ ಅಧ್ಯಕ್ಷ ಸ್ಥಾನ ಹೋದ ತಕ್ಷಣ DCM ವ್ಯಾಲ್ಯೂ ಕಡಿಮೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವು ಕೂಡ ಇಲ್ಲಿ ಸಾಗಿರುವಂಥದ್ದು. ಹಾಗಾದರೆ ಒಂದು ವೇಳೆ ಬದಲಾವಣೆ ಆಗೋದಿದ್ರೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋಂಥ ನಾವು ನೋಡ್ತಾ ಹೋದಾಗ ಸಿಗುವಂತಹ ಬಹಳ ಮುಖ್ಯವಾದಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರು. ಯಾಕಂದರೆ ಪಕ್ಷ ಅಧ್ಯಕ್ಷ ಸ್ಥಾನವನ್ನು ಈ ಬಾರಿ ಪರಿಶಿಷ್ಟ ವರ್ಗದವರಿಗೆ ಕೊಡಬೇಕು, ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. ಮತ್ತು ಈ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಇದರ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಮತ್ತು ಜಾರಕಿಹೊಳಿಯವರ ಲೆಕ್ಕಾಚಾರದ ಪ್ರಕಾರ 2028ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಅವಕಾಶ ತಮಗೂ ಇದೆ.
ಅನ್ನುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪಕ್ಷದ ಸೇವೆಗೆ ಹೋಗೋದಕ್ಕೆ ಅವರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ನಾಯಕರು ಅವರು ಕೂಡ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಾನು ಕೂಡ ನೋಡೋಣ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ಆದರೆ ಅವ್ರದ್ದು ಇನ್ನೊಂದು ಕಂಡೀಷನ್ ಮಾತ್ರ ಮುಂದುವರಿತಾನೆ ಇದೆ. ಅಧ್ಯಕ್ಷ ಸ್ಥಾನದ ಜೊತೆಗೆ ನನಗೆ ಅರಣ್ಯ ಖಾತೆ ಅಥವಾ ಸಚಿವ ಸ್ಥಾನ ಸಿಗಲಿ, ಸಚಿವ ಸ್ಥಾನ ಮತ್ತು ಅಧ್ಯಕ್ಷ ಸ್ಥಾನ ಎರಡನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತೇಳಿ. ಇನ್ನು DK ಸುರೇಶ್ ಅವರ ಹೆಸರು ಯಾಕೆ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ, DK ಶಿವಕುಮಾರ್ ಅವ್ರನ್ನ ಬದಲಾವಣೆ ಮಾಡದಿದ್ದರೆ ಬೇರೆ ಯಾರಿಗೋ ಕೊಡಬೇಡಿ, ಅದು DK ಸುರೇಶ್ಗೆ ಕೊಡಿ ಅಂತೇಳಿ, ಅಂದರೆ ರಿಸರ್ವ್ ಆಗಿ ತಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಕರ್ನಾಟಕದಿಂದ ಒಬ್ಬರೇ MP ಇದ್ದಂಥವರು DK ಸುರೇಶ್ ಕಾಂಗ್ರೆಸ್ನಿಂದ, ಮತ್ತು ಪಕ್ಷದ ಪರವಾಗಿ ಪಕ್ಷದ ಸಂಘಟನೆ ದೃಷ್ಟಿಯಲ್ಲೂ ಕೂಡ ಅತ್ಯಂತ ಪ್ರಭಾವಿ ನಾಯಕ. ಹೀಗಾಗಿ ಸುರೇಶ್ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥದ್ದು ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಶಿವಕುಮಾರ್ ಅವರ ಬಣದವರು ಕೇಳ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಲೆಕ್ಕಾಚಾರಗಳು ಇದ್ದಾಗಲೂ ಕೂಡ ಇರುವಂಥ ಬಹಳ ಮುಖ್ಯವಾದಂಥ ಅನುಮಾನ ಏನು ಗೊತ್ತಾ, ಬಂಡೆಯನ್ನು ಕದಲಿಸುವುದಕ್ಕೆ ಸಾಧ್ಯನಾ ಅಂತ. ಯಾಕೆಂದರೆ ಬಂಡೆ ಅಷ್ಟು ಸುಲಭವಾಗಿ ಅಲಗಾಡುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. KPCC ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರ್ ಅವರ ಬದಲಾವಣೆ ಕಷ್ಟ. ಯಾಕಂದರೆ ಅಷ್ಟು ಸುಲಭ ಇಲ್ಲ ಅವರನ್ನು ಬದಲಾವಣೆ ಮಾಡುವಂಥದ್ದು ಈಗಿನ ಹಂತದಲ್ಲಿ. ಯಾಕಂದರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಉತ್ತಮ ನೆಟ್ವರ್ಕನ್ನು ಹೊಂದಿರುವಂತಹ ನಾಯಕ ಅಂತ ಹೇಳಿದರೆ ಅದು DK ಶಿವಕುಮಾರ್ ಅವರು. ಯಾಕಂದರೆ ಅವರು ಪಕ್ಷದಲ್ಲಿ ಅಧ್ಯಕ್ಷರಾಗಿರುವಂಥದ್ದೇ ಒಂದು ರೀತಿಯಿಂದ ಗಿಫ್ಟ್ ರೀತಿಯಲ್ಲಿ ಅವರಿಗೆ ಬಂದಿರುವಂಥದ್ದು. ಅಹಮದ್ ಪಟೇಲ್ ಅವರನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಅವರು ರಾಜಕೀಯವಾಗಿ ರಿಸ್ಕನ್ನು ತೆಗೆದುಕೊಂಡರು ಅನ್ನುವಂಥ ವಿಚಾರ, ಮತ್ತು ಅದೇ ಕಾರಣಕ್ಕಾಗಿ EDಯ ಟಾರ್ಗೆಟ್ ಆದರು, CBIನ ಟಾರ್ಗೆಟ್ ಆದರು. ಆ ಕಾರಣಕ್ಕಾಗಿ ಜೈಲಿಗೆ ಹೋಗಬೇಕಾಯಿತು. ಎಲ್ಲ ವಿಚಾರಗಳ ನಂತರನೇ ಅವರು PCC ಅಧ್ಯಕ್ಷರಾದಂಥವ್ರು. ಹೀಗಾಗಿ ಅವ್ರಿಗೆ PCC ಅಧ್ಯಕ್ಷ ಸ್ಥಾನ ಬಂದಿರುವಂಥದ್ದೇ ಒಂದು ವಿಶೇಷ ಸಂದರ್ಭದಲ್ಲಿ, ಸಾಮಾನ್ಯ ಸಂದರ್ಭದಲ್ಲಿ ಅಲ್ವೇ ಅಲ್ಲ. ಪಕ್ಷದ ಕಟ್ಟಾಳುವಿಗೆ ಸೋನಿಯಾ ಗಾಂಧಿಯವರ ಆಶೀರ್ವಾದವೂ ಕೂಡ ಇದ್ದೇ ಇದೆ. ಯಾಕಂದರೆ ಕಳೆದ ಬಾರಿ ಅಧಿಕಾರ ಹಂಚಿಕೆ ವಿಚಾರದಲ್ಲೂ ಕೂಡ ಅಂತಿಮವಾಗಿ ಸೋನಿಯಾ ಗಾಂಧಿಯವರ ಮಾತಿನ ಪ್ರಕಾರವಾಗಿ ಶಿವಕುಮಾರ್ ನಡ್ಕೊಂಡಿದ್ದಾರೆ ಅನ್ನುವಂತಹ ಮಾತಿದೆ. ಶಿವಕುಮಾರ್ ಯಾವತ್ತೊಂದು ಮಾತನ್ನು ಹೇಳ್ತಾರೆ, ದೆಹಲಿಗೆ ಹೋದಾಗ, AICC ಕಚೇರಿಗೆ ಹೋದಾಗ, ನಾನು ನನ್ನ ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ನನ್ನ ದೇವರನ್ನು ನೋಡ್ಕೊಂಡು ಬಂದಿದ್ದೆ ಅಂತ. ಇದೆಲ್ಲವೂ ಕೂಡ ಸೋನಿಯಾ ಗಾಂಧಿಯವರನ್ನು ಉದ್ದೇಶಿಸಿ ಅವರು ಹಿಂದೆ ಮಾತನಾಡ್ತಾ ಇದ್ರು. ಹೀಗಾಗಿ ಅವ್ರಿಗೆ ಅಂಥದ್ದೊಂದು ಬದ್ಧತೆ ಅಥವಾ ನೆಟ್ವರ್ಕ್ ಕೂಡ ಇದ್ದೇ ಇದೆ. CM ಸ್ಥಾನ ಸಿಗದಿದ್ದರೆ ಅಧ್ಯಕ್ಷ ಸ್ಥಾನ ಮುಂದುವರಿಕೆಗೆ DK ಶಿವಕುಮಾರ್ ಅವರು ಪಟ್ಟು ಹಿಡಿಯಬಹುದು. ಒಂದು ವೇಳೆ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಆಗ KPCCಗೆ ಯಾರನ್ನು ಬೇಕಿರೋ ಅಧ್ಯಕ್ಷನಾಗಿ ಮಾಡ್ಕೊಳ್ಳಿ, ಕೇಳಕ್ಕೆ ಬರೋದಿಲ್ಲ ಅವರು. ಆದರೆ ಒಂದು ವೇಳೆ ಅವರನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದರೆ KPCCಯ ಜೊತೆಗೇ ಹೋಗ್ತೀನಿ ಅನ್ನುವಂಥ ನಿಟ್ಟಲ್ಲಿ ಅವರು ಕೆಲಸವನ್ನು ಮಾಡ್ಬೋದು. ಸಂಘಟನೆ ಹಾಗೂ ಆಡಳಿತ ಎರಡನ್ನೂ ಕೂಡ ನಿಭಾಯಿಸುವಂತಹ ಮನವರಿಕೆಯನ್ನು ಅವರು ಈಗಾಗಲೇ ಹೈಕಮಾಂಡ್ಗೂ ಕೂಡ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲದೆ ಹೋಗಿರ್ತಿದ್ರೆ ಅವರಿಗೆ ಲೋಕಸಭಾ ಚುನಾವಣೆಯಂತಹ ಮಹತ್ವದ ಚುನಾವಣೆಯ ಸಂದರ್ಭದಲ್ಲಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ತಿರಲಿಲ್ಲ. ಪಕ್ಷದ ಹೈಕಮಾಂಡ್ಗೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು, ನಾನು ಎರಡನ್ನೂ ನಿಭಾಯಿಸುವಂತಹ ಛಾತಿಯನ್ನು ಹೊಂದಿರುವಂತಹ ನಾಯಕ ಅಂತ ಹೇಳಿ. ಇದೇ ಕಾರಣದಿಂದ ಲೋಕಸಭೆ ಚುನಾವಣೆ ವೇಳೆಯಲ್ಲೂ ಕೂಡ ಅಧ್ಯಕ್ಷರಾಗಿ ಅವರನ್ನು ಮುಂದುವರಿಸಲಾಗಿತ್ತು. ದೇಶದ ಅತ್ಯಂತ ಮಹತ್ವದ ಚುನಾವಣೆ ಸಂದರ್ಭದಲ್ಲಿ ಕೂಡ ಅವರು ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗಿದ್ರು. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನೆಪ ಇಟ್ಟು ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಕೆಗೆ ಒಲವನ್ನು ಪಕ್ಷದ ಹೈಕಮಾಂಡ್ ಕೂಡ ತೋರಬಹುದು. ಆ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. DK ಶಿವಕುಮಾರ್ ವಿಶ್ವಾಸಕ್ಕೆ ಪಡೆದೇ ಪಕ್ಷದಲ್ಲಿ ಬದಲಾವಣೆ ಮಾಡುವಂತಹ ಅವಕಾಶ ಜಾಸ್ತಿ ಇರುವಂಥದ್ದು. ಯಾಕಂದರೆ ಅವರನ್ನು ವಿಶ್ವಾಸಕ್ಕೆ ಪಡೆಯದೇ ಈಗ ತೀರ್ಮಾನವನ್ನು ಕೈಗೊಳ್ಳುವಂತಹ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲ. ಯಾಕಂದರೆ ದೇಶದಲ್ಲಿ ಜಾಸ್ತಿ ರಾಜ್ಯಗಳಲ್ಲೇನು ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇಲ್ಲ, ಇರುವಂಥದ್ದೇ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಮಹತ್ವದ ನಾಯಕರಾಗಿರುವಂತಹ ಶಿವಕುಮಾರ್ ಅವರ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಅನಿವಾರ್ಯತೆ ಖರ್ಗೆ ಅವರಿಗೂ ಇದೆ, ರಾಹುಲ್ ಗಾಂಧಿಗೂ ಇದೆ. ಬೇರೆ ರಾಜ್ಯಗಳ ಬದಲಾವಣೆ ಸೂತ್ರ ಕರ್ನಾಟಕದಲ್ಲಿ ಜಾರಿ ಆಗೋದಿಲ್ವಾ ಅನ್ನುವಂತಹ ಅನುಮಾನ ಇದೇ ಕಾರಣಕ್ಕಾಗಿ ಇದೆ. ಒಂದು ವೇಳೆ ಬದಲಾವಣೆ ಮಾಡಬೇಕು ಅನ್ನುವಂಥ ತೀರ್ಮಾನ ಆದರೂ ಕೂಡ ಶಿವಕುಮಾರ್ ಅವರ ಮನವೊಲಿಕೆ ಮಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬದಲಾವಣೆ ಆಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ PCC ಅಧ್ಯಕ್ಷರ ಬದಲಾವಣೆ ಈಗ ಆಗೋದಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ DK ಶಿವಕುಮಾರ್ ಬಣ ಇದ್ದೇ ಇದೆ. ಕರ್ನಾಟಕದ DK ಶಿವಕುಮಾರ್ ಬಣದ ಪ್ರಕಾರ ಯಾವ ಕಾರಣಕ್ಕೂ ಕೂಡ ಅಧ್ಯಕ್ಷರ ಬದಲಾವಣೆ ಆಗೋದಿಲ್ವಂತೆ. ನೋಡೋಣ ಏನೇನು ಆಗುತ್ತೆ, ಯಾವಾಗ ಹೊಸ ಅಧ್ಯಕ್ಷರು ಬರ್ತಾರಾ ಬರಲ್ವಾ, ಹಳೆ ಅಧ್ಯಕ್ಷರೇ ಹೊಸ ಕೋರ್ಟ್ನೊಂದಿಗೆ ಅಧ್ಯಕ್ಷರಾಗಿ ಮುಂದುವರ್ಕೊಂಡು ಹೋಗ್ತಾರಾ ಅನ್ನೋಂಥನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಸವನಿಗೆ ಬಲೆ ಬೀಸಿದ ಭದ್ರಾ ಪೊಲೀಸರು 2 ದಿನ ಆದರೂ ಇನ್ನೂ ಸಿಗ್ತಿಲ್ವಾ ಬಸವ? ಸರ್ವ ರಾಜಕಾರಣಿಗಳ ಸಹಕಾರ ಇದಕ್ಕೆ ಇದೆಯಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಪೊಲೀಸರ ಕಣ್ಣಾಮುಚ್ಚಾಲೆ.
ಒಂದು ಕಡೆಯಲ್ಲಿ ಮರಳು ದಂಧೆ, ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗೆ ಬೆದರಿಕೆ. ಇದು ಎಷ್ಟೆಲ್ಲ ಆದರೂ ಕೂಡ ಒಬ್ಬ ಶಾಸಕನ ಮಗನನ್ನೇ ಹಿಡಿಯೋದಿಕ್ಕೆ ಪೊಲೀಸರಿಗೆ ಆಗೋದಿಲ್ಲ ಅಂತೇಳಿ ಆದರೆ ಯಾವ ಸ್ವರೂಪದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದವನ ಅರೆಸ್ಟ್ ಯಾವಾಗ? ಈ ಪ್ರಶ್ನೆಯನ್ನು ನಾಗರಿಕ ಸಮಾಜ ಕೇಳ್ತಾ ಇದೆ. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕದಂತಹ ವ್ಯಕ್ತಿಯ ಅರೆಸ್ಟ್ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ನಾಗರಿಕ ಸಮಾಜ ಕೇಳ್ತಾ ಇದೆ. ಅರೆಸ್ಟ್ ಮಾಡೋದಕ್ಕೆ ಮೀನಾಮೀಷ ಎಣಿಸ್ತಾ ಇದೆಯಾ ಸರ್ಕಾರ ಅನ್ನುವಂಥ ಅನುಮಾನವೂ ಕೂಡ ನಾಗರಿಕ ಸಮಾಜಕ್ಕೆ ಇರುವಂಥದ್ದು. ಅಧಿಕಾರಿ ಮೇಲೂ ಕೂಡ ಒತ್ತಡ ಹಾಕುವಂಥ ಕೆಲಸ ಆಗಿದೆಯಾ ಅನ್ನುವಂಥ ಅನುಮಾನ FIR ಕಾಪಿ ನೋಡಿದಂತಹ ಯಾರಿಗೇ ಆದರೂ ಕೂಡ ಬರುತ್ತೆ. ಯಾಕಂದರೆ ಅಲ್ಲಿ ಇರುವಂಥ ಅನುಮಾನಗಳು ಏನೇ ಇರ್ಬೋದು, ಅವ್ರಿಗೆ ಇದೇ ವ್ಯಕ್ತಿ ಮಾತಾಡಿಲ್ಲ ಅನ್ನುವಂತಹ ಅದ್ರ ಬಗ್ಗೆ ಡೌಟ್ ಇರ್ಬೋದು. ಅದು ಯಾವ ವ್ಯಕ್ತಿ ಮೊಬೈಲ್ ಕೊಟ್ಟಿದ್ನೋ ಆತನ್ನೂ ಗುರುತು ಕೂಡ ಹೇಳ್ದಂಗೆ ಅಧಿಕಾರಿ ಅಪರಿಚಿತ ವ್ಯಕ್ತಿಗಳ ಬಗ್ಗೆ, ಅನಾಮಧೇಯ ವ್ಯಕ್ತಿಗಳ ಬಗ್ಗೆ ದೂರು ದಾಖಲಿಸಿದ್ದಾರೆ ಅಂತೇಳಿ ಆದರೆ ಯಾವ ಸ್ವರೂಪದಲ್ಲಿ ಅವರ ಮೇಲೂ ಕೂಡ ಒತ್ತಡ ಇದ್ದಿರಬಹುದು ಅನ್ನೋಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ಹಾಗಾದರೆ ಈ FIR ಮತ್ತು ಇದರ ಸುತ್ತಲೂ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ಗಮನಿಸಬೇಕಾಗಿರುವಂಥದ್ದು. FIRನಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸ್ತೀನಿ. ಫೆಬ್ರವರಿ 9ರ ರಾತ್ರಿ ಅಕ್ರಮ ಮರಳು ದಂಧೆಯ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿತ್ತು ಅನ್ನುವಂಥದ್ದನ್ನು ಜ್ಯೋತಿಯವರು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. FIRನಲ್ಲಿ ಇದರ ಉಲ್ಲೇಖ ಇದೆ. ಫೆಬ್ರವರಿ 9ರಂದು ರಾತ್ರಿ ನಮಗೆ ಸಿಕ್ತು, ಈ ಮಾಹಿತಿ ಸಿಕ್ತು. ಇದರ ಪ್ರಕಾರವಾಗಿ ಸೀಗೆ ಬಾಗಿಯಲ್ಲಿ ನಾವು ಅಕ್ರಮ ಗಣಿಗಾರಿಕೆಯ ಬಗ್ಗೆ ಮಾಹಿತಿ ಬಂದ ತಕ್ಷಣಕ್ಕೆ ನಾವು ಆ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ದೀವಿ. ಅಧಿಕಾರಿಗಳ ಆದೇಶದ ಮೇರೆಗೆ ಮರಳು ದಂಧೆಯ ಮೇಲೆ ನಾವು ದಾಳಿಯನ್ನು ಕೂಡ ಮಾಡಿದ್ವಿ. ಮೇಲಧಿಕಾರಿಗಳಿಂದ ಕೂಡ ನಮಗೆ ಆದೇಶ ಇತ್ತು. ಇದರ ಪ್ರಕಾರವಾಗಿಯೇ ಮರಳು ದಂಧೆಯ ಮೇಲೆ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗೆ ನಾವು ಹೋದಾಗ ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ಆ ಸಮಯದಲ್ಲಿ ನಾವು ಇಲ್ಲಿ ದಾಳಿಯನ್ನು ನಡೆಸಿದ್ವಿ. ಮರಳು ಅಕ್ರಮ ಗಣಿಗಾರಿಕೆ ಮಾಡ್ತಿದ್ವಿ ರಾತ್ರಿ 11 ಗಂಟೆಗೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳ ತಂಡ ಅಲ್ಲಿಗೆ ಭೇಟಿ ಕೊಡುತ್ತೆ. ಸ್ಥಳದಲ್ಲಿ ಹಿಟಾಚಿ ಯಂತ್ರ, ಟ್ರ್ಯಾಕ್ಟರ್, 7-8 ಜನ ಕಾರ್ಮಿಕರು ಕೂಡ ಇದ್ದರು. ನೋಡಿ, ರಾತ್ರಿ ಹಿಟಾಚಿ ಯಂತ್ರವನ್ನು ಬಳಕೆ ಮಾಡಿಕೊಂಡು ಮರಳುಗಾರಿಕೆಯ ದಂಧೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವ ಸ್ವರೂಪದಲ್ಲಿ ಶಿವಮೊಗ್ಗದಲ್ಲಿ ಆಡಳಿತ ವ್ಯವಸ್ಥೆ ಇದೆ ಅನ್ನೋದರ ಬಗ್ಗೆ ಎಂಥವ್ರಿಗೂ ಕೂಡ ಅರ್ಥ ಆಗುತ್ತೆ. ಮತ್ತು ಇದು ದೊಡ್ಡವರ ಸಂಪರ್ಕ ಇಲ್ಲದೆ ಈ ರೀತಿಯಾಗಿ ಅಕ್ರಮ ನಡೆಯೋದಕ್ಕೆ ಸಾಧ್ಯನಾ? ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ತೊಡಗಿದ್ದು ಕಂಡು ಬಂದಿತ್ತು ನಮಗೂ ಕೂಡ. ನಾವು ಹೋದಾಗ ನಾವು ಕಣ್ಣಾರೆ ನೋಡಿದ್ವಿ, ಅಲ್ಲಿ ಜನರಿದ್ದರು. ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ತೊಡಗಿದ್ದಂಥದ್ದು ಕಂಡು ಬಂದಿತ್ತು. ಮತ್ತು ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ಫೋನ್ ಕೊಡೋದಕ್ಕೆ ಹೋಗ್ತಾನೆ. ದಾಳಿ ನಡೆಸಿದಾಗ ಜೋರಾಗಿ ಕೂಗಾಡಿ ಕೆಲ ಕಾರ್ಮಿಕರು ಸ್ಥಳದಿಂದ ಪರಾರಿಯಾದರು. ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಗಿ ಓಡಿ ಹೋಗುವಂಥ ಕೆಲಸವನ್ನು ಕೆಲ ಕಾರ್ಮಿಕರು ಮಾಡಿದ್ದಾರೆ. 2 ಕಾರ್ಮಿಕರನ್ನು ವಿಚಾರಿಸಲಾಗಿ ಅವರು ನಮಗೆ ಯಾವುದೇ ರೀತಿಯಂಥ ಮಾಹಿತಿಯನ್ನು ನೀಡಿರಲಿಲ್ಲ. ಯಾರು ಮಾಡ್ತಾರಂಥದ್ದು, ಯಾರ ಪರವಾಗಿ ಮಾಡ್ತಾರಂಥದ್ದು, ಇದ್ರ ಬಗ್ಗೆ ಯಾರು ಕೂಡ ಮಾಹಿತಿಯನ್ನು ನೀಡಿರಲಿಲ್ಲ. ಆದರೆ ಒಬ್ಬ ಕಾರ್ಮಿಕ ಮೊಬೈಲ್ನಿಂದ ಅಣ್ಣನ ಫೋನ್ ಅಂತ ನಮ್ಮ ಕಡೆಗೆ ತರ್ತಾನೆ. ಆ ಅಣ್ಣನ ಫೋನ್ನಲ್ಲಿ ಬಸವೇಶ್ BS ಅನ್ನುವಂಥದ್ದು ಸ್ಪಷ್ಟವಾಗಿ ಇದೆ. ಬಸವೇಶ್ BS ಅನ್ನುವಂಥದ್ದು ಆ ಕಾರ್ಮಿಕನ ಫೋನ್ನಲ್ಲಿ ಯಾರಿಗೆ ಆತ ಕಾಲ್ ಮಾಡಿದ್ನೋ ಆ ವ್ಯಕ್ತಿಯ ಹೆಸರು ಬಸವೇಶ್ BS. ಇದೇ ಸಂಗಮೇಶ್ವರ ಅವರ ಮಗನ ಹೆಸರು ಬಸವೇಶ್ BS. ಹಾಗಾಗಿ ಇಲ್ಲಿ ಅನುಮಾನ ದಟ್ಟವಾಗಿರುವಂಥದ್ದು ಈ ವ್ಯಕ್ತಿ ಶಾಸಕರ ಪುತ್ರನ ಅಂತ ಹೇಳಿ. ಮಾತಾಡಿ ಮೇಡಮ್ ಅಂತೇಳಿ ಫೋನನ್ನು ಕೊಡೋದಕ್ಕೆ ಆತ ಯತ್ನಿಸ್ತಾನೆ, ಆ ಕಾರ್ಮಿಕ ಯತ್ನಿಸ್ತಾರೆ. ಆವಾಗ ಬೇಡ, ನನ್ನ ಮೊಬೈಲ್ಗೆ ಕರೆ ಮಾಡೋದಕ್ಕೆ ತಿಳಿಸಿದಾಗ ಸದರಿ ವ್ಯಕ್ತಿಯಿಂದ ನನಗೆ ಬೆದರಿಕೆ ಶುರುವಾಗುತ್ತೆ. ಅಂದರೆ ನನಗೇನೆ ಕಾಲ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದಾಗ ಆತ ಅಲ್ಲೇ ಬೈಯೋಕ್ಕೆ ಶುರು ಮಾಡ್ತಾನೆ. ಫೋನ್ನ ಲೌಡ್ ಸ್ಪೀಕರ್ ಇದ್ದಿದ್ದರಿಂದ ಧ್ವನಿಯನ್ನು ಗುರುತಿಸೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನು ಅಧಿಕಾರಿ ಹೇಳ್ತಾರೆ. ಸರ್ವೇ ಸಾಮಾನ್ಯ, ಸಹಜ. ಅವ್ರಿಗೆ ಲೌಡ್ ಸ್ಪೀಕರ್ನಲ್ಲಿ ಯಾವ ವ್ಯಕ್ತಿ ಇದ್ದು ಅಂತ ವಾಯ್ಸ್ ಏನು ಗುರುತು ಹಿಡಿಲೇಬೇಕು ಅಂತೇನು ಇಲ್ಲ. ಆದರೆ ಅಲ್ಲಿ ಯಾವ ವ್ಯಕ್ತಿ ಮೊಬೈಲ್ ಕೊಟ್ಟಿದ್ದಲ್ಲ ಆತನ ಹೆಸರನ್ನು ಗುರುತಿಸುವಂಥದ್ದು ಜ್ಯೋತಿಯವರಿಗೆ ಸಾಧ್ಯ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ವಾಹನ ಹತ್ತಿಸೋದಕ್ಕೂ ಕೂಡ ಕೂಗಿದ್ರು. ಹಾಗೆ ಮೊಬೈಲ್ನಲ್ಲಿ ಲೌಡ್ ಸ್ಪೀಕರ್ ಕೇಳಿಸ್ಕೊಂಡಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೇ ವಾಹನ ಹತ್ತಿಸಿ ಅವರ ಮೇಲೆ, ಗಾಡಿ ಹತ್ತಿಸಿ ಅವರ ಮೇಲೆ ಅಂತ ಕೂಡ ಹೇಳಿದ್ನು ಅಂತ ಕೂಡ ಕೇಳ್ತು. ನಾವುಗಳು ಭಯಗೊಂಡು ಅಲ್ಲಿಂದ ಕೂಡಲೇ ಹೊರಟು ಹೋದೆವು. ಸಹಜವಾಗಿಯೇ ಜೀವ ಭಯ ಆಗುತ್ತೆ. ಮಧ್ಯರಾತ್ರಿ 11 ಗಂಟೆ ಕಳೆದಿರುತ್ತೆ. ಇಂತಹ ಸಂದರ್ಭದಲ್ಲಿ ಗಾಡಿ ಹತ್ತಿಸ್ರಿ ತಿಳ್ಕೊಂಡು ಯಾರು ಆ ಕಾರ್ಮಿಕರು ಬಂದು ಗಾಡಿ ಹತ್ತಿಸಿದರೆ ಯಾರು ಬರ್ತಾರೆ? ನಾಳೆ ದಿನ ಮಾರನೇ ದಿವಸ ಬಂದು ಒಂದಷ್ಟು ಜನ ಕಣ್ಣೀರು ಹಾಕಬಹುದೇ ಹೊರತು ಆ ಅಧಿಕಾರಿಗಳ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಹೀಗಾಗಿ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದರೆ ಇರುವಂಥದ್ದು MLA ಮಗನ ಬಂಧನ. ಹಾಗಾದರೆ ಯಾವಾಗ? ಈ ಪ್ರಕರಣದಲ್ಲಿ 3 ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಈ ವ್ಯಕ್ತಿಯನ್ನು ಬಂಧನ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಈ ವ್ಯಕ್ತಿಯ ವಿರುದ್ಧ ನೇರವಾದಂಥ ಆಪಾದನೆ ಅಲ್ಲಿದೆ. ಬಸವೇಶ್ BS ಅನ್ನುವಂಥದ್ದು ಆ ಫೋನ್ನಲ್ಲೂ ಕೂಡ ಗೋಚರಿಸ್ತಾ ಇದೆ. ವಿಡಿಯೋ ಮತ್ತು ಆಡಿಯೋ ಎರಡೂ ಕೂಡ ಆ ವ್ಯಕ್ತಿಯದ್ದು ಅಂತೇಳಿ ಹೋಲಿಕೆ ಇದೆ.
ಹೀಗಾಗಿ MLA ಸಂಗಮೇಶ್ ಪುತ್ರನ ವಿಚಾರಣೆ ಯಾಕಾಗಿಲ್ಲ? ಬಂಧನ ಹೋಗ್ಲಿ, ಕನಿಷ್ಠ ಪಕ್ಷ ಕರೆಸಿ ಮಾತನಾಡುವಂಥ ಕೆಲಸವನ್ನು ಯಾಕೆ ಮಾಡಿಲ್ಲ? ಆ ರಮೇಶ್ನ ಫೋನ್ಗೆ ಫೋನ್ ಮಾಡಿದಂಥ ಬಸವೇಶ್ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಎಷ್ಟು ಮಹಾ ಕೆಲಸ ಇದೆ, ಅದು ಎಷ್ಟು ದೊಡ್ಡ ಕೆಲಸ ಇರುವಂಥದ್ದು. ಅದು ಮಹಿಳಾ ಅಧಿಕಾರಿಗೆ ನೀಡಿದ್ದಂತಹ ಫೋನ್ನಲ್ಲೂ ಕೂಡ ಶಾಸಕರ ಪುತ್ರನ ಹೆಸರು ಸ್ಪಷ್ಟವಾಗಿ ದಾಖಲಾಗಿತ್ತು. ಹಾಗಿದ್ರೆ ಇವರಿಗೆ ಶಾಸಕನ ಪುತ್ರನ ಮೇಲೆ ಅನುಮಾನ ಬರಲೇ ಇಲ್ವಾ? ಆ ವ್ಯಕ್ತಿಯ ಫೋನ್ ಯಾರಿಂದ ಫೋನ್ ಬಂದಿದೆ ಅನ್ನೋಂಥ ಗೊತ್ತೇ ಇಲ್ವಾ ಇವ್ರಿಗೆ? ಇನ್ನೂ ಕೂಡ ಪೊಲೀಸರಿಗೆ ಇಷ್ಟನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ 2 ದಿನ ಬೇಕಾಗತ್ತೆ ಅಂತೇಳಿ. ಹಾಗಿದ್ರು ಕೂಡ ಬಸವೇಶ್ ವಿಚಾರಣೆಗೆ ಪೊಲೀಸರು ಮುಂದಾಗಿಲ್ಲ. ಯಾಕೆ? ಅರೆಸ್ಟ್ ಮಾಡೋದು ಬೇಡ್ರಿ, ಅವನನ್ನು ಕನಿಷ್ಠ ಕರೆಸಿ ವಿಚಾರಣೆ ನಡೆಸುವಂಥ ಕೆಲಸವನ್ನಾದರೂ ಪೊಲೀಸರು ಮಾಡಬಹುದಾಗಿತ್ತಲ್ಲ, ಅದನ್ನೂ ಮಾಡಿಲ್ಲ. ಇಲ್ಲಿ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಕೂಡ ಸರ್ಕಾರಕ್ಕೆ ಏನೂ ಅನಿಸ್ತಾ ಇಲ್ವಾ ಅನ್ನುವಂಥದ್ದೇ ಇಲ್ಲಿರುವಂಥ ಅನುಮಾನ. ಯಾಕಂದರೆ ಸರ್ಕಾರ ಇಂತಹ ವಿಚಾರಗಳಲ್ಲಿ ಕಿವಿ ಕೇಳಿಸದಂತೆ ವರ್ತಿಸಿದರೆ ಅದು ಭಾಳ ಗಂಭೀರವಾಗಿರುವಂತಹ ಪ್ರಮಾದ ಆಗುತ್ತೆ ಸರ್ಕಾರದ ಕಡೆಯಿಂದಲೂ ಕೂಡ. ಶಾಸಕರ ಪುತ್ರರಿಗೆ ಅಧಿಕಾರಿಗಳಿಗೆ ಬೈಯುವಂಥ ಅಧಿಕಾರವನ್ನು ಕೊಟ್ಟಿದ್ದು ಯಾರು? ಯಾರು ಕೊಟ್ಟಿದ್ದಾರೆ? ಶಾಸಕರ ಪುತ್ರರಿಗೆ ಅಧಿಕಾರಿಗಳಿಗೆ ಬಾಯಿಗೆ ಬಂದಾಗ ಬೈರಿ ಇದ್ದಿರುವಂಥ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಆ ವ್ಯಕ್ತಿಯ ಘನತೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಬೈಯುವಂಥ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಘಟನೆ ನಡೆದು 2 ದಿನ ಆಗ್ತಾ ಬಂದರೂ ಕೂಡ ಶಾಸಕನ ಪುತ್ರನನ್ನು ವಿಚಾರಣೆ ನಡೆಸಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಭದ್ರಾವತಿಯಲ್ಲಿ ಬಸವೇಶ್ ವಿಚಾರಣೆ ನಡೆಸುವಂತಹ ಧೈರ್ಯ ಯಾರಿಗೂ ಕೂಡ ಇಲ್ವಾ? ಹಾಗಾದರೆ ಪೊಲೀಸರಿಗೆ ಆ ಧೈರ್ಯ ಇಲ್ವಾ? ಹಾಗಾದರೆ ಬಸವೇಶ್ನನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಧೈರ್ಯ ಇಲ್ವಾ? ಈ ರೀತಿಯಂಥ ಅನುಮಾನ ಬರುತ್ತೆ. ಸರ್ಕಾರವೇ ಶಾಸಕನ ಪುತ್ರನ ರಕ್ಷಣೆಗೆ ನಿಂತಿದೆಯಾ ಅನ್ನುವಂಥದ್ದು ಕೂಡ ಸಹಜವಾಗಿರುವಂತಹ ಅನುಮಾನ. ಯಾಕಂದರೆ ಒಬ್ಬ ಶಾಸಕ, ಅವರ ಪುತ್ರ, ಆಡಳಿತ ಪಕ್ಷದ ಶಾಸಕ, ಅವರ ಪುತ್ರ. ಈ ಕಾರಣಕ್ಕಾಗಿ ಸರ್ಕಾರ ಕೂಡ ಆತನನ್ನು ವಿಚಾರಣೆ ನಡೆಸದಂತೆ ರಕ್ಷಣೆ ಕೊಡ್ತಾ ಇದೆಯಾ ಅಂತೇಳಿ. ಇದರ ನಡುವೆ BJP ನಾಯಕರುಗಳು ಕೂಡ ಬೀದಿಗೆ ಇಳಿದಿದ್ದಾರೆ. ಅವರು ಹೋರಾಟವನ್ನು ನಡೆಸ್ತಿದ್ದಾರೆ. ಇಬ್ಬರು ಪ್ರತಿಪಕ್ಷ ನಾಯಕರುಗಳು, ಮೇಲ್ಮನೆ ಕೆಳಮನೆ ಎರಡೂ ನಾಯಕರುಗಳು ಸೇರಿ ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ, ಸಿದ್ದು ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಆತ್ಮಹತ್ಯೆ ಭಾಗ್ಯ ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಾಗ ಸರ್ಕಾರ ಹಿಂಗೆ ಮುಜುಗರಕ್ಕೆ ಸಿಲುಕತ್ತೆ, ಇಕ್ಕಟ್ಟಿಗೆ ಸಿಲುಕತ್ತೆ. ಒಬ್ಬ ಮಂತ್ರಿ ಕೂಡ ರಾಜೀನಾಮೆ ಕೊಟ್ಟಿರುವಂತಹ ಪ್ರಸಂಗವನ್ನು ಕೂಡ ನಾವು ಕರ್ನಾಟಕದಲ್ಲೇ ನೋಡಿದ್ವಿ, ಬೇರೆ ಯಾವ ರಾಜ್ಯದಲ್ಲೂ ಅಲ್ಲ, ಕರ್ನಾಟಕದಲ್ಲೇ ನೋಡಿದ್ವಿ. ಮತ್ತು ಇದೇ ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆಯನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಅದೇ ಶಿವಮೊಗ್ಗದಲ್ಲಿ ಒಬ್ಬ ಅಧಿಕಾರಿಯ ಮೇಲೆ ದೌರ್ಜನ್ಯ ನಡೆಸಲಾಗುತ್ತೆ, ಅವ್ರ ಮೇಲೆ ಬಾಯಿಗೆ ಬಂದಂಗೆ ಬೈತಾರೆ, ಅದು ಏನೂ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಿಲ್ಲ ಅನ್ನುವಂಥದ್ದನ್ನೇ ಇಲ್ಲಿರುವ ಪ್ರಶ್ನೆ ಮತ್ತು ಆತಂಕ. ಮಹಿಳಾ ಅಧಿಕಾರಿ ಬೆದರಿಕೆಯನ್ನು ವಿರೋಧಿಸಿ ಭದ್ರಾವತಿಯಲ್ಲಿ BJPಯವರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಹಾಗೆಯೇ ಶಿವಮೊಗ್ಗದಲ್ಲಿ ಕೆಲವು ಶಾಸಕರು ಮಾತ್ರ ಘಟನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದು ಅನುಮಾನ ಇದೆ, ಅದ್ಯಾಕೆ ಶಿವಮೊಗ್ಗದ ಸಂಸದರು ಇದರ ಕಡೆಗೆ ಬರಲಿಲ್ಲ, ಹಾಗೆಯೇ ಶಿಕಾರಿಪುರದ ಶಾಸಕರು ಯಾಕೆ ಇದರ ಕಡೆಗೆ ಬರಲಿಲ್ಲ ಅಂತ ಹೇಳಿ ಅನುಮಾನ ಇದ್ದೇ ಇದೆ. ಯಾಕೆಂದರೆ ಶಿಕಾರಿಪುರದ ಶಾಸಕರು BJP ರಾಜ್ಯಾಧ್ಯಕ್ಷರು. R. ಅಶೋಕ್ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವರಿಬ್ಬರು ಸೇರಿಕೊಂಡು ಇವತ್ತು ವಿಧಾನಸೌಧದಲ್ಲಿ 2 ಪ್ರತಿಪಕ್ಷಗಳು, ಮೇಲ್ಮನೆ ಮತ್ತು ಕೆಳಮನೆ ಇಬ್ಬರು ಸೇರಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ಉಳಿದವರು ಯಾರು ಬರ್ತಾ ಇಲ್ಲ. ಅಂದರೆ ಏನಾಗಿದೆ ಅಂತೇಳಿ ಇವ್ರಿಗೂ ಕೂಡ ಸರ್ಕಾರದ ವಿರುದ್ಧ ಪೋಸ್ಟರ್ ಹಿಡಿದಂಥ ಉಭಯ ನಾಯಕರು. ವಿಜೇಂದ್ರ ಅವರ ಟ್ವೀಟ್ನಲ್ಲಿ ಅವರ X ಖಾತೆಯಲ್ಲಿ 2 ಪೋಸ್ಟ್ಗಳಿದ್ದಾವೆ ಬಿಟ್ಟರೆ, ಈ ಘಟನೆಯನ್ನು ಖಂಡಿಸಿ ಅಥವಾ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಒತ್ತಾಯಿಸುವಂತಹ ಟ್ವೀಟ್ಗಳಿದ್ದಾವೆ ಬಿಟ್ಟರೆ, ಅಧ್ಯಕ್ಷರಿಂದ ನೋ ರೆಸ್ಪಾನ್ಸ್ BJPಯಿಂದ. ಅಂದರೆ ಪ್ರತಿಪಕ್ಷದವ್ರಿಗೂ ಕೂಡ ಭಾಳ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಈ ಪ್ರಕರಣದಲ್ಲಿ. ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿಯಲ್ಲಿ ಇವತ್ತು ಇಬ್ಬರು ಸೇರಿಕೊಂಡು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮೌನವಾಗಿ ಸರ್ಕಾರದ ನಿರ್ಧಾರದ ವಿರುದ್ಧ ಧರಣಿಯನ್ನು ನಡೆಸಲಾಗಿದೆ. ಈ ಮೂಲಕವಾಗಿ ಪ್ರತಿಪಕ್ಷ ನಾಯಕರು ತಾವು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀವಿ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಅಶೋಕ್ ಅವರು ಹಾಗೆಯೇ ಪರಮೇಶ್ವರ್ ಅವರು ಈ ಬಗ್ಗೆ ಮಾತನಾಡಿದರೆ ತೋರಿಸ್ತೀನಿ. ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ಸರ್ಕಾರ. ಮಹಿಳಾ ಅಧಿಕಾರಿಗಳು ಕೆಲಸ ಮಾಡುವಂತ ನೈತಿಕ ಸ್ಥೈರ್ಯನೇ ಹೊರಟೋಟಿದೆ. ಇವತ್ತು ಅಧಿಕಾರಿಗಳು ಮರಳು ಮಾಫಿಯಾ ತಡೆಯಕ್ಕೆ ಹೋದ್ರೆ ಸರ್ಕಾರದ ಬೆಂಬಲ ಇಲ್ಲ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಈ ಮಾಫಿಯಾ ಕೈಗೆ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮಾಫಿಯಾ ಕೈಯಲ್ಲಿ ಸರ್ಕಾರ ಸಿಕ್ಕಾಕೊಂಡು ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅಲ್ಲ, ಈಗ ನಾವು ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಒಬ್ಬ DYSPಗೆ ಇದು ಮಾಡಿ ನೀವು ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೊಡಿ ಅಂತ DYSPಗೆ ಒಬ್ಬರಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಮಾಡಿ ಇಮಿಡಿಯೇಟ್ ಆಗಿ ರಿಪೋರ್ಟ್ ತಗೊಳ್ತಾರೆ. ಸಂಗಮೇಶ್ವರನ ಮಗ ಇದ್ರೆ ಅವನ ಮೇಲೂ ಕ್ರಮ ತಗೊಂತಾರೆ. ಅವನ ಮೇಲೂ ಅವನು ಒಂದು ವೇಳೆ ಇನ್ವಾಲ್ವ್ ಆಗಿ ಅವನೇ ಬೈದಿದ್ದಾನೆ ಅಂತ ಹೇಳಿ ಗೊತ್ತಾಯಿತು ಅಂದ್ರೆ ಅವನ ಮೇಲೂ ಕ್ರಮ ತಗೊಳ್ತಾರೆ. ಹೀಗೆ ಗೃಹ ಸಚಿವರು ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಪಾಪ DYSP ಅವರ ನೇತೃತ್ವದಲ್ಲಿ ಏನು ತನಿಖೆ ನಡೀತಿದೆಯಲ್ಲ, ಅವ್ರಿಗೆ ಮಾತ್ರ ಇನ್ನೂ ಕೂಡ ಸಂಗಮೇಶ್ವರ ಪುತ್ರ ಸಿಕ್ಕಂಗೆ ಕಾಣ್ತಾ ಇಲ್ಲ, ಅಥವಾ ಆತನ ಮೇಲೆ ಅನುಮಾನ ಇವ್ರಿಗೂ ಕೂಡ ಇನ್ನೂ ಬಂದಿಲ್ವಾ ಅಂತೇಳಿ ಗೊತ್ತಿಲ್ಲ.
ಒಟ್ಟಿನಲ್ಲಿ ಈ ಇಡೀ ಪ್ರಕರಣದಲ್ಲಿ ಬಹಳಷ್ಟು ಅನುಮಾನಗಳು ಬಂತು ಇದ್ದೇ ಇದೆ. ಅಧಿಕಾರಿಯ ರಕ್ಷಣೆಗೆ ಸರ್ಕಾರ ಬರದೇ ಹೋದರೆ ಮುಂದಾಗಬಹುದಾಗಿರುವಂಥ, ಯಾಕಂದರೆ ಒಬ್ಬ ಅಧಿಕಾರಿಗೆ ಬೈದರೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಅಧಿಕಾರಿಗಳ ಮೇಲೆ ಮುಗಿಬೀಳುವಂಥ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.